ನಾನಿವತ್ತು ಸ್ಟೀಮ್ ಬ್ರೆಡ್ ಮಾಡ್ತಾಯಿದ್ದೀನಿ. 1 ಕಪ್ಪು ಬೆಚ್ಚಗಿನ ನೀರು ಹಾಕ್ಕೊಂಡು 2 ಸ್ಪೂನ್ ಆ್ಯಕ್ಟಿವ್ ಈಸ್ಟ್ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಅದು ಸ್ವಲ್ಪ ಆಮೇಲೆ 300 ಗ್ರಾಮ್ ಮೈದಾ ಹಾಕಿದ್ದೀನಿ ನಾನು. ಆಮೇಲೆ 3 ಸ್ಪೂನ್ ಆಯಿಲು, 2 ಟೇಬಲ್ ಸ್ಪೂನ್ ಬೆಣ್ಣೆ ಬಟರ್ ಹಾಕಿದ್ದೀನಿ, 1/4 ಸ್ಪೂನ್ ಉಪ್ಪು, 2 ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಏನಾದರೂ ನೀರು ಬೇಕಾದರೆ ಸ್ವಲ್ಪ ಮೇಲಿಂದ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟರಲ್ಲೇ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಹೀಗೆ ಕಲಸಿ ಆದಮೇಲೆ ಕೈಯಿಂದನೇ ಚೆನ್ನಾಗಿ ಕಲಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಬ್ರೆಡ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ನಾದಬೇಕು ಅಂದರೆ ನೀವು ಹಿಟ್ಟನ್ನು ಸರ್ಫೇಸ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒತ್ತಿ ಒತ್ತಿ ನಾದಬೇಕು. ಚೆನ್ನಾಗಿ ಹೀಗೆ ಹಾಕ್ಕೊಂಡು ಚೆನ್ನಾಗಿ 10 ನಿಮಿಷ ನಾದಬೇಕು. ಎಷ್ಟು ನಾದಬೇಕು ಅಂದರೆ ಅದನ್ನ ಸ್ವಲ್ಪ ಹೀಗೆ ಎಳೆದು ನೋಡಿದ್ರೆ ಪೇಪರ್ ಥರ ಬರಬೇಕು. ಅದು ತೆಳ್ಳಗೆ ಹೀಗೆ ನೋಡಿದ್ರೆ ತೆಳ್ಳಗಿರ್ಬೇಕು. ಹೀಗೆ ಆವಾಗ ಎಲ್ಲವನ್ನು ಹೀಗೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಟಕ್ ಮಾಡಿಕೊಂಡು ಪ್ಯಾನಿಗೆ ಬೌಲ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನಿಟ್ಟು ಇಷ್ಟೇ ಟೈಮ್ ಅಂತ ಏನಿಲ್ಲ, ಅದು ಡಬಲ್ ಆಗೋವರೆಗೆ ಚೆನ್ನಾಗಿ ಕವರ್ ಮಾಡಿ ಮುಚ್ಚಿ ಇಟ್ಬಿಡಬೇಕು. ಚೆನ್ನಾಗಿ ಮುಚ್ಚಿ ಇಟ್ಟರೆ ಹೀಗೆ ಡಬಲ್ ಆಗುತ್ತೆ. ಆಮೇಲೆ ಅದನ್ನ ಪುನಃ ನಾದಬಾರ್ದು. ಹಾಗೆ ಸ್ವಲ್ಪ ಒತ್ತಿ ಗಾಳಿ ಎಲ್ಲ ಹೊರಗಡೆ ಅದರದ್ದು ಗಾಳಿ ಎಲ್ಲ ಹೊರಗಡೆ ಹೋದಾಗೆ ಸ್ವಲ್ಪ ಒತ್ತಿ ಒತ್ತಿ ತೆಗೆದುಕೋಬೇಕು. ಆಮೇಲೆ ಇದನ್ನ ಚೆನ್ನಾಗಿ ಹಾಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ನಾದಲಿಕ್ಕೆ ಹೋಗಬಾರ್ದು. ಹಾಗೆ ಉಂಡೆ ಮಾಡಿ ಇಟ್ಕೊಬಿಟ್ಟು ಹೀಗೆ ಪೋರ್ಷನ್ ಥರ ಕಟ್ ಮಾಡ್ಕೋಬೇಕು. ಎಷ್ಟೆಷ್ಟಾಗುತ್ತೋ ಅಷ್ಟು, ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಒಂದೇ ಸಮ ಇರಬೇಕು. ಅದನ್ನ ಹೀಗೆ ಬೇರೆ ಬೇರೆ ಮಾಡ್ಕೊಂಡು ಹೀಗೆ ಉಂಡೆ ಥರ ಹೀಗೆ ಮಾಡಿ ಬೇಕಾದರೂ ಇಟ್ಕೋಬೋದು. ಅಥವಾ ನಾನು ಮಾಡ್ತಾಯಿದ್ದೀನಲ್ಲ ಹೀಗೆ ಈ ಶೇಪ್ ಬೇಕಾದರೂ ಕೊಟ್ಕೋಬೋದು. ನಿಮಗೆ ಯಾವ ಥರ ಬೇಕಾದರೂ ಮಾಡ್ಬೋದು. ಹೀಗೆ ಎಲ್ಲನೂ ಹೀಗೆ ಜೋಡಿಸ್ಕೋಬೇಕು. ಜೋಡಿಸಿ ಆದಮೇಲೆ ಪುನಃ ಇದು ಸಹ ಡಬಲ್ ಆಗೋವರೆಗೆ ಹೀಗೆ ಮುಚ್ಚಿ ಇಟ್ಬಿಡಬೇಕು. ಇದು ಡಬಲ್ ಆದ ತಕ್ಷಣ ಮೊಟ್ಟೆಯ ಹಳದಿ ಭಾಗನ ಬೀಟ್ ಮಾಡಿಕೊಂಡು ಎಲ್ಲದ್ರ ಮೇಲೂ ಹಚ್ಕೋಬೇಕು. ಹೀಗೆ ಚೆನ್ನಾಗಿ ಹಚ್ಚಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡು ಕುದಿಯುವಾಗ ಈ ಮೋಲ್ಡ್ ಇಟ್ಬಿಟ್ಟು ಒಂದು 30ರಿಂದ 35-40 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನಿಮ್ಗೇನಾದರೂ ಹಾಗೆ ಮೇಲ್ಗಡೆ ಕ್ರಂಚ್ ಇರಬೇಕು, ಸ್ವಲ್ಪ ಕಲರ್ ಬರಬೇಕು ಅಂದರೆ ನೀವು ಅವನ್ನಲ್ಲಿಟ್ಟು 2 ನಿಮಿಷ ಗ್ರಿಲ್ ಮಾಡ್ಕೊಳ್ಳಿ.